ಆಯಿಷಾ ಅಂತ ನಾನು ಇಂಡಿಯನ್ ಪಬ್ಲಿಕ್ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಇವತ್ತು ತುಂಬಾ ಖುಷಿಯಾದ ವಿಷಯ ಏನಂತಂದ್ರೆ ಮಕ್ಕಳಿಗೆ ಬರೀ ಪುಸ್ತಕದ ಜ್ಞಾನದ ಮಾತ್ರನೇ ಅಂತ ಸೀಮಿತವಾಗಿರುವಂತ ಮಕ್ಕಳಿಗೆ ಈ ಪ್ರತಿಭಾ ಕಾರಂಜಿ ಅನ್ನೋದು ಎಂಥ ವೇದಿಕೆ ಅಂದ್ರೆ ತನ್ನ ಮಕ್ಕಳಲ್ಲಿ ಅಡಗಿರುವಂತ ಪ್ರತಿಭೆಯ ಅನ್ವೇಷಣೆಯೇ ಪ್ರತಿಭಾ ಕಾರಂಜಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಶಾಲೆಯಲ್ಲಿ ಏನು ಅಂತಂದ್ರೆ ಎಲ್ಲಾ ಮಕ್ಕಳಿಗೂ ಬರೀ ಮಾರ್ಕ್ಸ್ ಬರಬೇಕು, ಪ್ರೋಗ್ರೆಸ್ ಕಾರ್ಡ್ ಮಾರ್ಕ್ಸ್ ಬರಬೇಕು ಅಂತ ಮಾತ್ರ ಕ್ವಶನ್ ಮಾಡೋ ಪೋಷಕರಿಗೆ ಇವತ್ತು ಬರೀ ಒಂದು ನೃತ್ಯ, ಒಂದು ಮಣ್ಣಿನಲ್ಲಿ ಮಾಡುವಂತ ಆಟಗಳು, ಬೇರೆ ಬೇರೆ ವೇಸ್ಟ್ ವಸ್ತುಗಳಿಂದ ಮಾಡುವಂತ ಕೆಲಸಗಳು, ಕರಕುಶಲ ವಸ್ತುಗಳಾಗ್ಲಿ ಏನೇ ಆಗ್ಲಿ ಮಕ್ಕಳು ತುಂಬಾ ಇಂಟ್ರೆಸ್ಟ್ ಆಗಿ ಮಾಡ್ತಾರೆ. ಅವ್ರಿಗೆ ಪ್ರೋತ್ಸಾಹಿಸಿ ಇನ್ನು ಮುಂದೆ ಈ ತರದ್ದು ಒಳ್ಳೆ ವೇದಿಕೆಗಳನ್ನ ಮಾಡಿ ಇನ್ನೂ ಅವ್ರಿಗೆ ಪ್ರೋತ್ಸಾಹಿಸಬೇಕು ಮಕ್ಕಳಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮುರಳಿ, ECO BO ಕಚೇರಿ ಹಾಗೂ ನೋಡಲ್ ಅಧಿಕಾರಿ ನಂದಿ ವೃತ್ತ. ಈ ದಿನ ನಂದಿ ಹೋಬಳಿ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳನ್ನು, ಸ್ಪರ್ಧೆಗಳನ್ನು ಈ ಒಂದು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ವಿಶೇಷವಾಗಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಮಕ್ಕಳಿಗೆ ಓದುವುದರ ಜೊತೆಗೆ ಬೇರೆ ಬೇರೆ ಇರತಕ್ಕಂಥ ಪ್ರತಿಭೆಗಳನ್ನು ಹೊರಗಡೆ ತೆಗೆಯೋ ಸಂಬಂಧ 2002ರಿಂದ ಈವರೆಗೆ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದರಲ್ಲಿ ಮೊದಲಿಗೆ ಅದು ಕ್ಲಸ್ಟರ್ ಮಟ್ಟದ ನಂತರ ತಾಲೂಕು ಮಟ್ಟ ಇರುತ್ತೆ. ಇಲ್ಲಿ ಹಂತಗಳಲ್ಲಿರುತ್ತೆ. 1ರಿಂದ 4ನೇ ತರಗತಿ, 5ರಿಂದ 7ನೇ ತರಗತಿ, 8ರಿಂದ 12ನೇ ತರಗತಿ. ಕ್ಲಸ್ಟರ್ ಹಂತದಲ್ಲಿ 8ರಿಂದ 12ನೇ ತರಗತಿ ಸ್ಪರ್ಧೆಗಳನ್ನು ಮಾಡಲಿಕ್ಕೆ ಕೇವಲ 1 ಅಥವಾ 2 ಪ್ರೌಢಶಾಲೆಗಳನ್ನು ಇರ್ತವೆ. ಟೌನ್ನಲ್ಲಾದರೆ ಸ್ವಲ್ಪ ಹೆಚ್ಚು ಶಾಲೆಗಳಿರುತ್ತೆ. ಹಾಗಾಗಿ ಮಕ್ಕಳಿಗೆ ವಿಶೇಷ ವೇದಿಕೆಯನ್ನು ಕಲ್ಪಿಸೋದಕ್ಕೋಸ್ಕರ ಮಧ್ಯದಲ್ಲಿ 2ರ ಮಧ್ಯೆ ಕ್ಲಸ್ಟರ್ ಮತ್ತು ತಾಲೂಕು ಮಧ್ಯದಲ್ಲಿ ಹೋಬಳಿ ಮಟ್ಟದಲ್ಲಿ ಒಂದು ಎಲ್ಲ 8ರಿಂದ 12ನೇ ತರಗತಿ ಓದುತ್ತಿರುವ ಮಕ್ಕಳಿಗೆ ಸ್ಪರ್ಧೆಗಳನ್ನು ಏರ್ಪಡಿಸ್ತೀವಿ. ಇಲ್ಲಿ ವಿಶೇಷವಾಗಿ ಭಾಷಣ, ಚಿತ್ರಕಲೆ, ಜಾನಪದ ನೃತ್ಯ, ಜಾನಪದ ಗೀತೆ ಹಾಡೋದು, ಭಾವಗೀತೆ, ಕ್ವಿಜ್, ಕವ್ವಾಲಿ, ಅದಾದಮೇಲೆ ಮುಖ್ಯವಾಗಿ ಆಶುಭಾಷಣ ಸ್ಪರ್ಧೆಗಳು, ಈ ಥರ ವಿಶೇಷವಾದ ಕಾರ್ಯಕ್ರಮಗಳು ಇಲಾಖೆ ಹಮ್ಮಿಕೊಂಡಿರುತ್ತೆ. ಈ ಒಂದು ಸ್ಪರ್ಧೆಗಳಲ್ಲಿ ಯಾರು ವಿಜೇತರಾಗ್ತಾರೆ ಅವರು ತಾಲೂಕು ಮಟ್ಟಕ್ಕೆ ಹೋಗ್ತಾರೆ. ತಾಲೂಕು ಮಟ್ಟದಲ್ಲಿ ವಿಜೇತರಾದಂಥವರು ಜಿಲ್ಲಾ ಮಟ್ಟದಿಂದ ವಿಜೇತರಾದಂಥವರು ವಿಭಾಗೀಯ ಮಟ್ಟಕ್ಕೂ ಕೂಡ ಹೋಗುವಂಥ ಅವಕಾಶಗಳು ಇಲ್ಲಿರುತ್ತೆ. ಸುಪ್ತ ಪ್ರತಿಭೆಗಳು ಹೊರಹೊಮ್ಮೋದಕ್ಕೆ ಉತ್ತಮ ವೇದಿಕೆಯಾಗಿದೆ ಈ ಪ್ರತಿಭಾ ಕಾರಂಜಿ ಅಂತದ್ದು. ಈ ದಿನ ನಮ್ಮ ನಂದಿ ಹೋಬಳಿ ವ್ಯಾಪ್ತಿಯ 8ರಿಂದ 10ನೇ ತರಗತಿ ಅಂದರೆ ಪ್ರೌಢಶಾಲೆಗಳು ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥ ಸುಮಾರು 200 ಮಕ್ಕಳು ಭಾಗವಹಿಸಿದ್ರು. ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಇನ್ನೇನು ಸ್ಪರ್ಧೆಗಳು ಮುಗಿದಿದೆ, ಎಲ್ಲ ಈಗಾಗಲೇ ಜಡ್ಜ್ಮೆಂಟ್ ಇನ್ನೇನು ಬರುವಂಥ ಸಂದರ್ಭ. ಹಾಗಾಗಿ ಎಲ್ಲ ಮಕ್ಕಳು ವಿಶೇಷವಾಗಿ ಇಲ್ಲಿ ಭಾಗವಹಿಸಿ ಅವರ ಪ್ರತಿಭೆಗಳನ್ನು ಎಲ್ಲರಿಗೂ ಬಿತ್ತರಪಡಿಸಿದ್ದಾರೆ. ಹಾಗೂ ಇಂಥ ಕಾರ್ಯಕ್ರಮಗಳ ಹಮ್ಮಿಕೊಳ್ಳೋದ್ರಿಂದ ಬರೀ ಓದೋದ್ರ ಜೊತೆಗೆ ಮಕ್ಕಳಿಗೆ ಅವ್ರಿಗೆ ಏನು ಕಲೆಯಲ್ಲಿ ಒಂದು ಅಭಿರುಚಿ ಹಾಗೂ ನಮ್ಮ ಹಿಂದಿನ ಕಲಾ ಪ್ರಕಾರಗಳನ್ನು ಉಳಿಸೋದಾಗಿರ್ಬೋದು, ವಿಶೇಷವಾಗಿ ಜಾನಪದ ನೃತ್ಯ ಮತ್ತು ಜಾನಪದ ಕಲೆ ಏನಿದೆ ಆ ಹಿಂದಿನ ಇದು ಹಾಗೇನೆ ಹಿಂದೆ ಹೋಗದಿರ ಅದು ಅಳಿಯದೆ ಮುಂದಿನ ಪೀಳಿಗೆಗೆ ಅದನ್ನು ಉಳಿಸೋವಂಥ ವ್ಯವಸ್ಥೆನೂ ಕೂಡ ಇದರಲ್ಲಾಗುತ್ತೆ. ಆಮೇಲೆ ಮಕ್ಕಳಿಗೆ ಜಾನಪದದ ಮತ್ತು ನಮ್ಮ ಸಂಸ್ಕೃತಿಯ ಸೊಗಡನ್ನು ಪಸರಿಸೋದಕ್ಕೂ ಕೂಡ ಉತ್ತಮ ವೇದಿಕೆ ಈ ಒಂದು ಪ್ರತಿಭಾ ಕಾರಂಜಿ ಆಗಿದೆ. ಇಲ್ಲಿ ಈ ಒಂದು ಶಾಲೆಯಲ್ಲಿ ಇವತ್ತು ಬಹಳ ವಿಜೃಂಭಣೆಯಿಂದ ಬಹಳ ಖುಷಿಯಾಗಿ ಎಲ್ಲ ಮಕ್ಕಳು ಭಾಗವಹಿಸಿದ್ರು. ಶಾಲಾ ಹಂತದಲ್ಲಿ ಯಾರು ವಿದ್ಯಾರ್ಥಿಗಳು ವಿಜೇತರಾಗಿರ್ತಾರೆ ಅವರು ಇಲ್ಲಿ ಬಂದು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಾರೆ. ಸರ್, ಮಕ್ಕಳು ವೇದಿಕೆ ಹತ್ರ ಬನ್ನಿ. ಸರ್, ಫಸ್ಟ್ ನಾನು ಸಂತೋಷ್ ಕುಮಾರ್ NR ಅಂತ ಡ್ರಾಯಿಂಗ್ ಟೀಚರು, GHS ಗಿಡ್ನಹಳ್ಳಿಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಒಂದು 22 ವರ್ಷದಿಂದ ಸರ್ಕಾರಿ ಕೆಲಸದಲ್ಲಿದ್ದೀನಿ. ಇದು ಒಂದು ಮಕ್ಕಳಿಗೆ ಏನಂದರೆ ಪ್ರತಿಭಾ ಕಾರಂಜಿ ಆಗಿರಲಿ, ಬೇರೆ ಕಲೋತ್ಸವ ಆಗಿರಲಿ, ಅವರಲ್ಲಿರೋ ಒಂದು ಪ್ರತಿಭೆಯನ್ನು ಹೊರಹೊಮ್ಮೋದು.
ಇದು ಶಾಲೆಗಳಲ್ಲಿ ಕೆಲವು ಶಾಲೆಗಳಲ್ಲಿದೆ ಅಷ್ಟೇ, ಎಲ್ಲ ಶಾಲೆಗಳು ಇಲ್ಲ ಚಿತ್ರಕಲೆ ಅನ್ನೋದು. ಅದು ಮುಂದೆ ಆಗಬೇಕು ಅಂತ. ಆಮೇಲೆ ಇವಾಗ ಮಕ್ಕಳು ಅವರಲ್ಲಿ ಕೆಲವೊಂದು ವಿಷಯಗಳು ಈಗ ನೃತ್ಯದಲ್ಲಾಗಿರ್ಬೋದು, ಬೇರೆ ಕ್ರಾಫ್ಟಲ್ಲಾಗಿರ್ಬೋದು, ಅಥವಾ ಕ್ಲೇ ಮಾಡಲಿಂಗಲ್ಲಿ ಆಗಿರ್ಬೋದು, ಈಗ ಮತ್ತು ಕಂಠಪಾಠ ಆಗಿದೆ, ಧಾರ್ಮಿಕ ಪಠಣ ಆಗಿದೆ. ಸೊ ಈ ಥರದ್ದು ಹಲವಾರು ವಿಷಯಗಳಲ್ಲಿ ಅವರು ಪರಿಣಿತರಿರ್ತಾರೆ. ಬಟ್ ಅದನ್ನು ಹೊರಹೊಮ್ಮಕ್ಕೆ ಇದೊಂದು ಒಳ್ಳೆಯ ವೇದಿಕೆ ಇದು. ಈ ಪ್ರತಿಭಾ ಕಾರಂಜಿ ಅನ್ನೋದು ಮಕ್ಕಳಿಗೆ ಬಹಳ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ಇದರಲ್ಲಿ ಅವರ ಒಂದು ಬೆಳವಣಿಗೆ, ಅವ್ರ ಮುಂದೆ ಏನಾಗುತ್ತೆ, ಬೇರೆ ಬೇರೆ ಫೀಲ್ಡಲ್ಲಿ ಇದರಲ್ಲಿ ಬಳಸ್ಕೋಬೋದು. ಬರೀ ನಾವು ಓದ್ಬಿಟ್ಟು ಇಂಥದೇ ಕೆಲಸ ಅಂತಿಲ್ಲ. ಇದು ಫ್ರೀಲ್ಯಾನ್ಸರಲ್ಲಿ ಅಥವಾ ಅವರು ಸ್ವಂತ ಇದರಲ್ಲಿ ಈಗ ಫಿಲ್ಮ್ ಫೀಲ್ಡ್ಗಾರು ಹೋಗ್ಬೋದು, ಇಲ್ಲ ನಾಟಕಗಳಲ್ಲಿ ಇದು ಆಡ್ಕೋಬೋದು. ಸೊ ಈ ರೀತಿ ಅವರು ಮುಂದಿನ ಜೀವನಕ್ಕೆ ಇದು ತುಂಬ ಅನುಕೂಲ ಆಗುತ್ತೆ. ಅವ್ರ ಬೆಳವಣಿಗೆ ನೋಡ್ಬೋದು ನಾವು ಇಲ್ಲಿ. ಕಾರ್ಟೂನ್ ಪ್ರಪಂಚ ಮಣ್ಣಲ್ಲಿ ಆಟ ಆಡೋದೇ ಒಂದು ಮಜಾ. ಮಕ್ಕಳು ಕ್ಲೇನೆಲ್ಲ ಮುಟ್ಟಿ ಅದನ್ನು ಫೀಲ್ ಮಾಡಿಕೊಂಡು ಆ ಮೂರ್ತಿಗಳನ್ನ ತಯಾರು ಮಾಡ್ತಾರಲ್ಲ, ಅದೇ ಒಂದು ಖುಷಿ ಅವ್ರಿಗೆ. ಅದನ್ನು ನಾವು ಬೆಳೆಸಬೇಕು, ಶಾಲೆಗಳಲ್ಲಿ ಅದನ್ನ ಮಕ್ಕಳಿಗೆ ಹೇಳ್ಕೊಟ್ಟು ಬೆಳೆಸ್ಬೇಕು ನಾವು. ಇಲಾಖೆ ಪ್ರೋತ್ಸಾಹ ಸಿಗುತ್ತೆ ಇದಕ್ಕೆ? ಖಂಡಿತ ಸಿಗುತ್ತೆ. ನಮ್ಮ ಇಲಾಖೆಯ ಈ ಕ್ಷೇತ್ರ ಶಿಕ್ಷಣಿಕಾದ ಸುಕನ್ಯಾ ಮೇಡಮು ಹೇಳ್ತಾನೆ ಇರ್ತಾನೆ, ನಾನು ಡ್ರಾಯಿಂಗ್ ಎಕ್ಸಾಮ್ ಕಟ್ಟಿಸ್ತೀನಿ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ, ಲೋಯರ್ ಮತ್ತು ಹೈಯರ್ ಗ್ರೇಡ್ ಅಂತ. ನಾನು ಈ ವರ್ಷ ಇಲ್ಲ ಮೇಡಮ್ ತುಂಬ ಕಷ್ಟ ಆಗುತ್ತೆ ಬಿಡ್ತೀನಿ ಅಂದಾಗ, ಇಲ್ಲಪ್ಪ ಬಿಡಬೇಡ, ಇದೇನಾಗುತ್ತೆ ಮಕ್ಕಳಿಗೆ ಒಂದು ಸರ್ಟಿಫಿಕೇಟ್, ಎಲ್ಲೋ ಒಂದು ಕಡೆ ಅವ್ರಿಗೆ ಅನುಕೂಲ ಆಗೇ ಆಗುತ್ತೆ, ನೀನು ಖಂಡಿತ ಮಾಡಿಸು ಅಂತ ಅವ್ರು ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ರು ನನಗೆ ಇಲ್ಲಿ.